ಮೀನ್ಸ್ ಊರಲ್ಲಂತೂ ಎಲ್ಲೂ ಮೆಹಂದಿ ಗಿಡ ಇಲ್ವೇ ಇಲ್ಲ. ಎಲ್ಲೋ ಒಂದ್ ಹತ್ರ ನೋಡಿದಂಗೆ ನೆನ್ಪಿತ್ತು. ಸೊ ಎಲ್ಲಿ ಅಂತ ನೆನ್ಸ್ಕೊಂಡು ಹುಡುಕೊಂಡು ಹೋದಾಗ ಬೈ ಗಾಡ್ಸ್ ಗ್ರೇಸ್ ಅದು ಇತ್ತು. ಅದನ್ನ ಓದಾಕಿರ್ಲಿಲ್ಲ. ಹೇಳ್ಬೇಕಂದ್ರೆ ಮೆಹಂದಿ ಗಿಡನ ಮನೆ ಮುಂದೆ ಇಟ್ಕೊಳ್ಳಲ್ಲ. ಮನೆ ಮುಂದೆ ಇರಬಾರ್ದಂತೆ ಮೆಹಂದಿ ಗಿಡ ಬಂದ್ಬಿಟ್ಟು. ಮನೆ ಪಕ್ಕದಲ್ಲಾಗ್ಲಿ ಮನೆ ಹಿಂದೆ ಅಲ್ಲಾಗ್ಲಿ ಮನೆಗಿಂತ ದೂರ ಆಗ್ಲಿ ಇರ್ಬೋದು. ಆದ್ರೆ ಮನೆಗೆ ಬಾಗಿಲಿರುತ್ತಲ್ವಾ, ನಾವು ಎದ್ದು ಸೂರ್ಯ ಮುಖ ನೋಡೋ ದಾರಿಗೆ ನಮ್ಗೆ ಎದುರುಗಡೆಗೆ ನಾವು ನಿದ್ದೆ ಎದ್ದು ಮೆಹಂದಿ ಗಿಡನ ನೋಡ್ಬಾರ್ದು ಅಂತ ಮನೆ ಮುಂದೆ ಇಡಲ್ಲ. ಮನೆ ಸುತ್ತ ಪಕ್ಕನೆ ಇಡೋದಿಲ್ಲ. ಯಾಕೋ ಅಂತ ಗೊತ್ತಿಲ್ಲ. ದೊಡ್ಡವ್ರನ್ನ ಕೇಳಿದ್ರೆ ಇರಬಾರ್ದು, ಯಾಕೆ ಕ್ವಶನ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಕೇಳಕ್ಕೆ ಹೋಗಿಲ್ಲ ನಾನು ಯಾವತ್ತೂನು. ಇವಾಗ ನಾನು ಎಲ್ಲ ಇಲ್ಲಿ ಹೋಗಿ ಹುಡುಕಿ ಸಿಕ್ತು, ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿದೆ ಎಲೆಗಳು ಅಂತೂ. ತುಂಬಾ ಖುಷಿ ಆಯ್ತು ಸಿಕ್ಕಿದ್ದಕ್ಕೆ. ನೋಡ್ಬೋದು ಮನೆಗೆ ಹೋಗ್ತಾ ಇದೀವಿ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಅಲ್ಲಿ ಬಂದ್ಬಿಟ್ಟು ಇನ್ನೇನು ಆಷಾಢ ಮಾಸ ಕಂಪ್ಲೀಟ್ ಆಗ್ತಾ ಬಂದ್ಬಿಟ್ಟು. ಸೊ ಆಷಾಢ ಮಾಸದಲ್ಲಿ ನಮ್ ಕಡೆ ಆಡಿ ಮಾಸ ಅಂತ ಕರಿತೀವಿ. ನಿಮ್ ಕಡೆ ಏನಂತೀರ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿರಿ. ಆಡಿ ಮಾಸದಲ್ಲಿ ಬಂದ್ಬಿಟ್ಟು ಹೆಂಗಸರು ಮೆಹಂದಿ ಹಾಕೊಂಡ್ರೆ ತುಂಬಾ ಒಳ್ಳೇದು ಅಂತಾರೆ. ಅದ್ರಲ್ಲೂನು ಮದ್ವೆ ಆಗಿರೋ ಹೆಂಗಸರು ಬಂದ್ಬಿಟ್ಟು ಮೆಹಂದಿ, ಅದೂನು ಎಲೆದು ಈ ತರ ಎಲೆ ಇರುತ್ತಲ್ವಾ, ನೋಡಿ ನಾನು ಹೋಗಿ ತಗೊಂಡ್ ಬಂದೆ. ಇಂಥದ್ದು ಎಲೆಯನ್ನ ಚೆನ್ನಾಗಿ ರುಬ್ಬಿಬಿಟ್ಟು ಮಿಕ್ಸಿಗೆ ಹಾಕೊಂಡ್ರು ಸರಿ, ಇಲ್ಲಾಂದ್ರೆ ಕಲ್ಲಲ್ಲಿ ಸ್ವಲ್ಪ ಜನ ಇದ್ ಮಾಡ್ಕೋತಾರೆ. ಆ ತರ ಮಾಡ್ಕೊಂಡ್ಬಿಟ್ಟು ಹಾಕೋತಾರೆ. ನಾನು ಮಿಕ್ಸಿಗೆ ಹಾಕೋತೀನಿ, ನನ್ನ ಹತ್ರ ರುಬ್ಕಲ್ಲಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಯಾವಾಗೋ ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದೆ, ನಮ್ಮೂರಲ್ಲಿ ಇತ್ತು. ಇವಾಗ ಅಲ್ಲಿ ಕೂಡ ಎಲ್ಲ ಹೊಡೆದಾಕಿದ್ದಾರೆ. ಎಲ್ಲಿ ನೋಡಿದ್ರು ಸಿಗೋದೇ ಇಲ್ಲ ಮೆಹಂದಿ, ಗೋರಿಂಟಾಕು ಇದು. ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ತೆಗ್ದ್ಬಿಟ್ಟು ಅವ್ರನ್ನ ಎಲೆ ಕಿತ್ಕೋತೀನಿ ಅಂತಂದ್ರೆ ಬೇಡ, ಹಂಗೆ ಮುರ್ಕೊಂಡ್ಬಿಟ್ಟು ಎಲ್ಲ ತೆಗ್ದ್ಕೊಂಡ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಹಂಗೆ ಗುಚ್ಚೆಯಾಗಿ ಈ ತರ ಮಣ್ಣಲ್ಲಿ ಊತಿಟ್ಬಿಡಿ, ಚೆನ್ನಾಗಿ ಚಿಗುರೊಡಿಯುತ್ತೆ ಅಂತ ಹೇಳಿದ್ರು. ಸರಿ ಕೊಡಿ ಅಂತ ಹೇಳಿ ಅವ್ರ ಹತ್ರನೇ ತಗೊಂಡ್ ಬಂದಿದೀನಿ. ನೋಡಿ, ಇವತ್ತು ಬಂದ್ಬಿಟ್ಟು 3ನೇ ತಾರೀಕು ಆಗಸ್ಟ್, ನಾಳೆ 4. ಸೊ ಇದು ಬರುತ್ತಲ್ವಾ, ಅಮಾವಾಸ್ಯೆ ಕಂಪ್ಲೀಟ್ ಆಗ್ಬಿಡುತ್ತೆ, ಶ್ರಾವಣ ಮಾಸ ಬರುತ್ತೆ. ಸೊ ಸ್ವಲ್ಪ ಆದ್ರೂ ಹಾಕೊಳ್ಳೋಣ. ಹಂಗೆ ಮಕ್ಳು ಕೇಳ್ತಾ ಇದ್ರು ಮೆಹಂದಿ ಹಾಕೋಬೇಕು, ತಗೊಂಡ್ ಬಾ ಅಂತ. ಸರಿ, ಯಾಕೆ ಮೆಹಂದಿ ಅಂಗಡಿಯಲ್ಲಿ ತಗೊಂಡ್ ಬರೋದು ಅಂತ ನಾನು ಹೋಗಿ ಈ ತರ ಎಲೆನೆ ತಗೊಂಡ್ ಬಂದಿದೀನಿ. ಇನ್ನೆಲ್ಲ ಮಿಕ್ಸಿಗೆ ಹಾಕೊಂಡ್ಬಿಡು. ಇನ್ನು ತಡ ಯಾಕೆ, ಬೇಗ ಚೆನ್ನಾಗಿ ಮಿಕ್ಸಿ ಮಾಡ್ಬಿಟ್ಟು ಹೇಗೆ ಹಾಕೊಂಡ್ಬಿಡೋನು ಬನ್ನಿ. ಇನ್ನು ಹಂಗೆ ಯಾರ್ಯಾರ ಮನೆಗಳ ಹತ್ರ ಈ ತರ ಮೆಹಂದಿ ಎಲೆ ಇದೆ ಕಾಮೆಂಟ್ ಮಾಡಿ. ನಮ್ಮ ಮನೆ ಹತ್ರ ಅಂತೂ ಇಲ್ಲ. ನಾನು ಇದನ್ನ ಚೆನ್ನಾಗಿ ಏನು ಡ್ಯಾಮೇಜ್ ಮಾಡ್ದಿರ ಕಡ್ಡಿಗೆ ನಾನ್ ನೆಟ್ಕೊಂಡ್ ಬಿಡ್ತೀನಿ. ಇದನ್ನ ತುಂಬಾ ಹೆಲ್ತ್ಗೂ ಒಳ್ಳೇದು ಇದು ಹೇಳೋದಕ್ಕೆ. ನಮ್ಗೆ ದೇಹದ ಬಾಡಿಯಲ್ಲಿ ಉಷ್ಣಾಂಶ ಇರುತ್ತಲ್ವಾ, ಆ ಉಷ್ಣಾಂಶನ ಕಮ್ಮಿ ಮಾಡುತ್ತೆ. ಅಂಗೈಯಲ್ಲಿ ನಾವು ಮಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಅಂಗೈಯಲ್ಲಿ ಹಾಕೋತೀವಲ್ವಾ, ಇಲ್ಲಿ ಎಲ್ಲಾ ನರಗಳು ಇಲ್ಲಿ ಜಾಯಿಂಟ್ ಆಗಿರುತ್ತೆ. ನಮ್ಮ ಗರ್ಭಕೋಶಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಇದು ಹೇಳ್ತಾರೆ ಆಗಿನ ಕಾಲದವ್ರೆಲ್ರೂನು. ಹಂಗೆ ಬಂದ್ಬಿಟ್ಟು ಕಾಲ್ಗೆ ಹಾಕೊಂಡ್ರು ತುಂಬಾ ಒಳ್ಳೇದು. ನಮ್ಮಲ್ಲಿ ಇರೋ ಹೀಟ್ನೆಲ್ಲ ತೆಗ್ದ್ಬಿಡುತ್ತೆ. ತುಂಬಾ ಒಳ್ಳೇದಂತಾನೆ ಹೇಳ್ಬೋದು ಹೆಲ್ತ್ಗೆ ಇದು ಬಂದ್ಬಿಟ್ಟು. ಸೊ ಅದಕ್ಕೆ ನಾನು ಹಾಕೊಳ್ಳೋಣ, ಹೆಂಗೋ ಎಲ್ರು ಹೇಳ್ತಾ ಇರ್ತಾರೆ ಆಡಿ ಮಾಸದಲ್ಲಿ ಆಷಾಢ ಮಾಸದಲ್ಲಿ ಹಾಕೊಂಡ್ರೆ ಒಳ್ಳೇದು ಅಂತ. ಸೊ ನನ್ಗೆ ಏನಾದ್ರು ಒಂದ್ ತಿಳಿದಿದೆ ಅಂತಂದ್ರೆ ನಾನು ಅದು ಮಾಡದೆ ಬಿಡಲ್ಲ. ಸೊ ಅದಕ್ಕೆ ನಾನು ತಗೊಂಡ್ ಬಂದಿದೀನಿ. ಹೆಂಗೋ ಇವತ್ತಿಗೆ ಹಾಕೊಂಡ್ ಬಿಡೋಣ, ನಾಳೆಗೆ ಹೆಂಗೋ ಲಾಸ್ಟ್ ಆಗೋಗುತ್ತೆ ಅಂತ. ಸೊ ನಮ್ಮವ್ರ ಹತ್ರ ಹೆಂಗು ಹಠ ಮಾಡಿ ಹೋಗಿ ಇಟ್ಕೊಂಡ್ ಬಂದ್ಬಿಟ್ಟೆ. ನೋಡಿ, ಇದಕ್ಕೆ ನನ್ಗೆ ಅರ್ಧಕ್ ಸಿಕ್ಕಿದೆ. ನಾವ್ ಈ ತರ ಸ್ವಲ್ಪನೇ ಹಾಕೋಬೇಕು, ಇಲ್ಲಾಂದ್ರೆ ಅದು ತಿರುಗೋದಿಲ್ಲ, ನಿಂತೋಗುತ್ತೆ ಮಿಕ್ಸಿ. ಸೊ ಕೇರ್ಫುಲ್ ಆಗಿ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ.
ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಕೊಡೋಣ. ನಾನು ಸ್ವಲ್ಪ ಸುಣ್ಣ ತಗೊಂಡಿದೀನಿ, ಎಲೆ ಹಂಗೆ ಅಡಿಕೆ ತಗೊಂಡಿದೀನಿ, ಮತ್ತೆ ಬೆಲ್ಲ ಸ್ವಲ್ಪ, ಮತ್ತೆ ಹುಣ್ಸೆಕಾಯಿ ಸ್ವಲ್ಪ ತಗೊಂಡಿದೀನಿ. ಇದನ್ನೆಲ್ಲ ಇದಕ್ಕೆ ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಎಲೆ ತರ ಇರ್ದಿರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ನನ್ನ ಕೈಯೆಲ್ಲ ಮಿಕ್ಸಿ ಹಾಕೋಷ್ಟೊತ್ತಿಗೆ ಕೆಂಪಗೆ ಆಗೋಯ್ತು. ನೋಡಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಮಿಕ್ಸಿಗೆ ಹಾಕಿದ್ದಕ್ಕೆ ಕೈಗಳು ನೋಡಿ ಎಷ್ಟು ಕೆಂಪಾಗೋಯ್ತು ಅಂತ. ನೋಡಿ ನಮ್ಮ ಮಕ್ಳಿಗೆ ಫಸ್ಟ್ ಆಗ್ಬಿಟ್ಟು ಆಮೇಲೆ ನಾನು ಹಾಕೋತೀನಿ. ಕೆಲ್ಸ ಕೂಡ ಏನು ಮಾಡಿಲ್ಲ, ವ್ಲಾಗ್ ಮಾಡ್ಬೇಕು ಅಂದ್ಬಿಟ್ಟು ಫಸ್ಟ್ ಮೆಹಂದಿ ಹಾಕೊಂಡ್ ಬಿಡ್ಬೇಕು, ಆಮೇಲೆ ಏನಾದ್ರು ಕೆಲಸ ನೋಡ್ಕೊಳ್ಳೋಣ ಅಂತ. ಮನೇಲಿ ಏನು ಕೆಲಸ ಇನ್ನೂ ಮಾಡ್ಲೇ ಇಲ್ಲ, ಕಸ ಕೂಡ ಗುಡ್ಸಿಲ್ಲ. ಇನ್ನೆಲ್ಲ ಮೆಹಂದಿ ಹಾಕೊಂಡ್ಬಿಟ್ಟು ಅದೆಲ್ಲ ಒಣಗಿ ಇನ್ನೆಲ್ಲ ತೊಲಿಯೋ ತನಕ ಇನ್ನೇನು ಮಾಡೋದಿಲ್ಲ. ಫಸ್ಟ್ ಅದನ್ನ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ನೈಟ್ ಆದ್ರೆ ಮತ್ತೆ ಮಲಗುವಾಗ ಕಷ್ಟ ಆಗುತ್ತೆ. ಕೈ ಹಿಂಗೆ ಇಟ್ಕೊಂಡು ಮಲಗೋದಕ್ಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಫಸ್ಟೇ ಮೆಹಂದಿ ಹಾಕೊಂಡ್ ಬಿಡೋಣ ಅಂತ ಎಲ್ಲ ಹಾಕೋತೀನಿ. ಫಸ್ಟ್ ಮಕ್ಳಿಗೆ ಹಾಕ್ಬಿಟ್ಟು ಆಮೇಲೆ ನಾನು ಹಾಕೋತೀನಿ. ನಿಮ್ಗೆ ಈ ತರ ಮೆಹಂದಿ ಎಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋದು ಅಂದ್ರೆ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿರಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗೇ ಇರ್ಲಿ, ನೀರ್ ಜಾಸ್ತಿ ಹಾಕಕ್ ಹೋಗ್ಬಿಡಿ. ಹಂಗೂ ನಂದು ನೀರೇನು ಅಷ್ಟೊಂದು ಹಾಕಿರ್ಲಿಲ್ಲ, ಅದು ಮಿಕ್ಸ್ ಆಗಿಲ್ಲ, ಹಂಗೆ ಸೌಂಡ್ ಬರ್ತಾ ಇತ್ತು. ಸೊ ಅದಕ್ಕೆ ನಾನು ಸ್ವಲ್ಪ ನೀರ್ ಹಾಕ್ದೆ, ಅದು ಜಾಸ್ತಿನೇ ಆಗೋಯ್ತು. ನಂದು ಮಿಕ್ಸಿ ಅಂತೂ ಕೆಟ್ಟೆ ಹೋಯ್ತು, ಯಾಕಂತ ಗೊತ್ತಿಲ್ಲ. ಒಂದ್ ರೌಂಡ್ ಬಂತು, ಮತ್ತೆ ಅದು ಯಾಕೋ ಸ್ಟಾಪ್ ಆಗೋಯ್ತು, ಆನ್ ಆಗಿಲ್ಲ. ಮತ್ತೆ ಬೇರೆಯವ್ರ ಮನೆಯಲ್ಲಿ ತಗೊಂಡ್ ಬಂದು ಪಕ್ಕದ ಮನೆಯಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದು. ಸ್ವಲ್ಪ ನೀರಾಗಿದ್ರೆ ಹಾಕೊಳ್ಳಕ್ಕೆ ತುಂಬಾ ಕಷ್ಟನೇ ಆಗುತ್ತೆ. ಸೊ ನಿಧಾನಕ್ಕೆ ಹಾಕೊಳ್ಳಿ, ಹಂಗೂ ಸ್ವಲ್ಪ ಫೈನ್ ಪೇಸ್ಟ್ ಆಗಿ ಆದ್ರೆ ಚೆನ್ನಾಗೇ ಇರುತ್ತೆ. ನಾನು ಮದ್ವೆ ಆಗೋಕ್ಕಿಂತ ಮುಂಚೆ ರುಬ್ಕಲ್ಲಲ್ಲೇ ಅಮ್ಮ ಅವ್ರ ಮನೇಲಿ ತೋರ್ಸಿದೀನಲ್ವಾ, ವ್ಲಾಗ್ ಮಾಡಿದೀನಲ್ವಾ, ಒಬ್ಬಟ್ಟು ಮಾಡಿರೋದು ವ್ಲಾಗ್ ಹಾಕಿದೀನಲ್ವಾ. ಸೊ ಅದ್ರಲ್ಲಿ ರುಬ್ಕಲ್ಲಲ್ಲೇ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಹಾಕೋತಾ ಇದ್ದಿದ್ದು. ಆಗ ನಮ್ಮ ಮನೇಲಿ ಮಿಕ್ಸಿ ಏನು ಇರ್ಲಿಲ್ಲ, ಕಟ್ಟಿಗೆ ಸೌದೆ ಹಾಕಿ ಅನ್ಸ್ತೀವಲ್ವಾ, ಹೊಲೆಯಲ್ಲೇ ಊಟ ಮಾಡ್ತಾ ಇದ್ದಿದ್ದು, ಸ್ಟವ್ ಇರ್ಲಿಲ್ಲ. ಸೊ ಎಲ್ಲ ಇವಾಗ ತಗೊಂಡಿರೋದು. ಇವಾಗ ಅಂದ್ರೆ ಮದ್ವೆ ಆಗೋಕ್ಕಿಂತ ಮುಂಚೆನೆ ಇತ್ತು, ಅಂದ್ರೆ ಅಷ್ಟೊಂದು ಬೇಗ ತಗೊಂಡಿರ್ಲಿಲ್ಲ. ಇಬ್ರು ಒಂದ್ ಹತ್ರ ಇಟ್ಕೊಳ್ಳಿ, ಇಬ್ರು ಒಂದೇ ಹತ್ರ ಇಟ್ಟು ತೋರ್ಸಿ. ಈಗ ನಾನು ಹಾಕೋತೀನಿ. ನೋಡಿ ಅಮ್ಮ ಹಾಕೊಂತಾಳಂತೆ. ಫ್ರೆಂಡ್ಸ್ ಕತ್ಲೆ ಆಗೋಯ್ತು ನೋಡಿ, ನಾನು ಈ ತರ ಹಾಕೊಂಡಿದೀನಿ. ನೋಡಿ ಕತ್ಲೆ ಆಗೋಯ್ತು. ನಾವು ಮೆಹಂದಿ ಮಾಡಿದಕ್ಕೆ ಇಷ್ಟು ಜನ ಹಾಕೊಂಡಿದೀವಿ ನೋಡಿ. ಒಂದ್ ಕೈ ಕೂಡ ಫ್ರೀ ಇಲ್ಲ. ನೋಡಿ ನನಗೆಲ್ಲ ಕಾಂಪಿಕ್ಕಿಲ್ಲ.
ಇಷ್ಟು ಮೆಹಂದಿಯ ವಿಚಾರ ಆಗೋಯ್ತು. ಸೊ ನಾನು ಏನೇನ್ ಹಾಕಿದೀನಿ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ, ಕಲರ್ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇನ್ನು ನಮ್ಮ ವಿಡಿಯೋಸ್ ನ ಯಾರ್ಯಾರು ಫಸ್ಟ್ ಆಗಿ ನೋಡ್ತಾ ಇದ್ದೀರಾ ಎಲ್ರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಒಂದು ಕಾಮೆಂಟ್ ಮಾಡಿ. ನೋಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇಲ್ಲ, ಹೆಂಗಿದೆ ಏನೋ ಅಂತ ಕಮೆಂಟ್ ಮಾಡಿ. ಹೆಂಗಿದೆ ಅಂತ ಆದ್ರೂ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಿ, ಇಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಏನೋ ಒಂದು ಕಮೆಂಟ್ ಮಾಡಿರಿ, ನಮ್ಗೆ ಪರವಾಗಿಲ್ಲ. ನಿಮ್ದು ಕಾಮೆಂಟ್ಸ್, ನಿಮ್ ಲೈಕ್ಸ್ ಇರೋದು ನಮಗೂ ಅದು ಬೆನಿಫಿಟ್ ಆಗುತ್ತೆ. ಸೊ ನಿಮ್ಗೆ ಒಂದ್ ಕಾಮೆಂಟ್ ಹೊಡಿಯೋದ್ರಲ್ಲಿ ಏನ್ ಲಾಸ್ ಏನ್ ಆಗೋದಿಲ್ಲ. ಸೊ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಇಂದ ನಾನು ನಿಮ್ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನಮಸ್ತೆ, ಬಾಯ್ ಬಾಯ್. ಹಂಗೆ ನಮ್ ಮೆಹಂದಿ ನಾವ್ ಹೆಂಗ್ ಹಾಕೊಂಡಿದೀವಿ ಏನು ಅಂತ ಒಂದ್ ಕಾಮೆಂಟ್ ಮಾಡಿರಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್.